ದುರ್ಬಳಕೆ ಮಾಡಿಕೊಂಡ್ರ ನಟಿ ರನ್ಯಾ ಅನ್ನುವಂತಹ ಪ್ರಶ್ನೆಯ ಬೆನ್ನಲ್ಲೇ ದುರ್ಬಳಕೆ ಮಾಡಿಕೊಂಡ್ರ ಅಥವಾ ಈ ಪ್ರೋಟೋಕಾಲ್ ಅನ್ನು ಯೂಸ್ ಮಾಡಬಹುದು ಅಂತ ಯಾರಾದರೂ ಅಣತಿ ಕೊಟ್ಟಿದ್ರ, ನಿರ್ದೇಶನಗಳು ಕೊಟ್ಟಿದ್ರ? ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಗೃಹ ಇಲಾಖೆ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಡಿಜಿ ರಾಮಚಂದ್ರ ರಾವ್ ಹೆಸರಲ್ಲಿ ನಟಿಗೆ ಪ್ರೋಟೋಕಾಲ್ ಸಿಕ್ಕಿದೆ. ಏರ್ಪೋರ್ಟ್ನಲ್ಲಿ ಪೊಲೀಸ್ ಭದ್ರತೆಯನ್ನ ರನ್ಯಾ ಪಡೆದಿದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆ ಮಾಡಿ ಅಂತ ಆದೇಶವನ್ನು ಕೊಡಲಾಗಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಈ ತನಿಖೆ ಸಾಗುತ್ತೆ. ಇನ್ಫ್ಯಾಕ್ಟ್ 1 ವಾರದ ಒಳಗೆ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಯಿತು. ಪ್ರೋಟೋಕಾಲ್ ಅನ್ನ ಹೇಗೆ ಈಕೆ ಕೊಟ್ರು? ಪ್ರೋಟೋಕಾಲ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಕೆಲ ಆದ್ಯತೆಗಳು ಈಕೆಗೆ ಹೆಂಗ್ ಸಿಕ್ತು? ಯಾವುದೇ ಗವರ್ಮೆಂಟ್ ಅಫಿಷಿಯಲ್ ಅಲ್ಲ, ಜನಪ್ರತಿನಿಧಿ ಅಲ್ಲ, ಆದರೆ ಅವರು ಬಳಸುವಂತಹ ಆ ವಿನಾಯಿತಿಗಳು ಈಕೆಗೆ ದಕ್ಕಿದ್ದು ಹೇಗೆ? ಅದು ಕೂಡ ಇಲ್ಲಿ ರಾಮಚಂದ್ರ ರಾವ್ ಅವರ ಹೆಸರು ಪದೇ ಪದೇ ಕೇಳಿ ಬರ್ತಾ ಇರೋದು ಯಾಕೆ? ಮತ್ತೆ ಇದು ಡಿಪಾರ್ಟ್ಮೆಂಟ್ನ ಮರ್ಯಾದೆ ಪ್ರಶ್ನೆ. ಹೀಗಾಗಿ ಅಂತೂ ಇಂತೂ ಗೃಹ ಇಲಾಖೆ ತನಿಖೆಗೆ ಆದೇಶ ಕೊಟ್ಟಿದೆ. ಸೊ ಯಾರ್ಯಾರಿಗೆ ಸಂಕಷ್ಟಕ್ಕಾದಿದೆ? ವಿಚಾರಣೆ ಬಿಸಿಯನ್ನು ಅಫ್ಕೋರ್ಸ್ ರಾಮಚಂದ್ರ ರಾವ್ ಸೇರಿದಂತೆ ಆ ಶಿಫ್ಟಲ್ಲಿ ಯಾರಿರ್ತಾರೆ ಅವ್ರು ಎದುರಿಸಲೇಬೇಕು. ಅವರು ಕಕ್ಕುವಂತಹ ಮಾಹಿತಿ ಏನು ಕುತೂಹಲಕ್ಕೆ ಕಾರಣ ಆಗ್ತದೆ. IPS ಅಧಿಕಾರಿಯ ಪಾತ್ರದ ತನಿಖೆಯ ವೇಳೆ ಸಚಿವರ ನಂಟು ಕೂಡ ಬಹಿರಂಗ ಆಗುತ್ತಾ? ಸಚಿವರ ಪರ್ಮಿಷನ್ ಮೇಲೆ ರಾಮಚಂದ್ರ ರಾವ್ ಪ್ರೋಟೋಕಾಲ್ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಯ್ತಾ? ರನ್ಯಾ ರಾವ್ ಏರ್ಪೋರ್ಟ್ಗೆ ಬಂದಾಗ ಶಿಫ್ಟಲ್ಲಿ ಇಬ್ಬರಿರ್ತಾರೆ. ಆ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಇದೀಗ ವಿಚಾರಣೆಯ ಬಿಸಿ ಕೂಡ ತಟ್ಟೋದಕ್ಕಿದೆ. ನಿಮ್ಗೆ ಯಾರು ಆದೇಶ ಕೊಟ್ಟರು? ಮೌಖಿಕ ಆದೇಶ ಏನಾದರೂ ಇತ್ತ? ಯಾರು ಫೋನ್ ಕಾಲ್ ಮೇರೆಗೆ ಇವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರಿಸೀವಿಂಗ್ ಎಂಡಿಗೆ ಹೋದ್ರಿ? ಆಮೇಲೆ ಅಲ್ಲೇನೋ DRI ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡಿಬೇಕಾದ್ರೆ ಕೆಲವರೆಲ್ಲ ಬಿಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರಂತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು. ಯಾರ್ಯಾರು ಅಂತೆಲ್ಲ ಹುಡುಕ್ತಾ ಇದಾರಂತೆ, ಡೀಟೇಲ್ಸ್ ಕೊಡ್ತಾರೆ. ರವೀಶ್ ಪ್ರಶ್ನೆ ಇರೋದು ಅದೇ, ಪ್ರೋಟೋಕಾಲ್ ವಿಚಾರದಲ್ಲಿ ಕ್ಲಿಯರ್ ಆಗಿ ಸರ್ಕಾರಿ ವ್ಯವಸ್ಥೆಯ ದುರ್ಬಳಕೆಯನ್ನಂತೂ ಮಾಡ್ಕೊಂಡಿದ್ದಾರೆ. ಬಟ್ ಯಾರ ಸೂಚನೆ ಮೇರೆಗೆ ಯಾರ್ಯಾರ್ದು ಪಾತ್ರ ಏನು ಅಂತ ಕಂಡುಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತನಿಖೆಗೆ ಮುಂದಾಗ್ಲಾಗ್ತಾ ಇದೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು 2 ವಿಚಾರಗಳು ಗಣನೆಗೆ ಬಂದಂಥ ಸಂದರ್ಭದಲ್ಲಿ ಇದು ತನಿಖೆಗೆ ವಿಪಕ್ಷಗಳು ಕೂಡ ಆಗ್ರಹಿಸಿದ್ವು. ಒಂದು, ಆ ರನ್ಯಾ ರಾವ್ ಮಲತಂದೆ IPS ಅಧಿಕಾರಿ ಪ್ರಭಾವಿ ಕೂಡ. ಹಾಗಾಗಿ ಅವ್ರ ಕಡೆಯಿಂದ ಏನಾದರೂ ಪ್ರೋಟೋಕಾಲ್ ಉಲ್ಲಂಘನೆ ಆಗಿರ್ಬೋದಾ, ಅವರೊಂದು ಅಟೆಂಪ್ಟ್ ಮಾಡಿದಾರಾ ಅನ್ನೋ ಅನುಮಾನ ಮತ್ತು ಆರೋಪಗಳು. ಇನ್ನೊಂದು, ಆ ಪ್ರಭಾವಿ ನಾಯಕ ಎಲ್ಲೋ ಒಂದು ಕಡೆ ರನ್ಯಾ ರಾವ್ಗೆ ಪರಿಚಯ ಆಗಿರ್ತಕ್ಕಂಥದ್ದು, ಅದರ ಹಿನ್ನೆಲೆಯಲ್ಲಿ ಅವರೇನಾದರೂ ಇನ್ಫ್ಲೂಯೆನ್ಸ್ ಮಾಡಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ರಂತ. ಆ ಕಾರಣಕ್ಕೋಸ್ಕರವಾಗಿಯೇ ಸರ್ಕಾರ ನಿನ್ನೆಯಿಂದ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಯಾವಾಗ BJPಯ ನಾಯಕರುಗಳು ಒಂದು 2-3 ಸಚಿವರು ಇದ್ದಾರೆ ಅಂತ ಹೆಸರನ್ನು ಬಿಟ್ಟರು, ಜೊತೆಗೆ ವಿಧಾನಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಶೂನ್ಯ ವೇಳೆಯಲ್ಲಿ BJP ಪ್ರಸ್ತಾಪ ಮಾಡಿ ಪ್ರೋಟೋಕಾಲ್ ವಿಚಾರದಲ್ಲಿ ಏನಿದೆ ಅದು ಅಸಲಿಯತ್ತು ಹೊರಗಡೆ ಬರಬೇಕು ಅಂತ ಏನು ಆಗ್ರಹಿಸಿದ್ರು, ಅದಾದ ಬಳಿಕ ನಿನ್ನೆ ರಾತ್ರಿಯೇ ಈ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿದೆ. ಗೌರವ್ ಗುಪ್ತಾ ಹಿರಿಯ IAS ಅಧಿಕಾರಿ ಮತ್ತು ACS ಕೂಡ ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀಬೇಕು ಮತ್ತು ತನಿಖೆಗೆ ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮುಖ್ಯ ಕಾರ್ಯದರ್ಶಿಗಳು ನಿರ್ದೇಶನ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟವರಿಗೆ ಅಂತಲೂ ಕೂಡ ಈ ಒಂದು ಆದೇಶದಲ್ಲಿ ಇದೆ. 7 ದಿನಗಳಾಗಿ ವರದಿಯನ್ನು ಕೊಡಬೇಕು ಅಂತ. ಕೇವಲ ಇದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಥ ತನಿಖಾ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಗೋಲ್ಡ್ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟಂಥ ತನಿಖೆ ಆಗಿರೋದಿಲ್ಲ, ಅದು DRI ಅಧಿಕಾರಿಗಳು ನೋಡ್ಕೊಳ್ತಾರೆ. ಆದರೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡೋದಕ್ಕೆ ಯಾರ ಅಣತಿಯ ಮೇರೆಗೆ ಪೊಲೀಸ್ ಜೀಪ್ ಹೋಗಿತ್ತು, ಜೊತೆಗೆ ಅಲ್ಲಿ ಪ್ರೋಟೋಕಾಲ್ಗೆ ಕಾನ್ಸ್ಟೇಬಲ್ಗಳು ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಯಾರ ಒಂದು ದೂರವಾಣಿ ಕರೆ ಹೋಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ ಆದೇಶ ಮಾಡಿರ್ತಕ್ಕಂಥದ್ದು. 7 ದಿನ ಟೈಮ್ ಕೊಟ್ಟಿದ್ದಾರೆ. ಈಗಾಗಲೇ ಅಧಿವೇಶನ ನಡೀತಾ ಇದೆ. ಮುಂದಿನ ಬುಧವಾರ ಅಥವಾ ಗುರುವಾರದೊಳಗಡೆ ಅಧಿವೇಶನ ನಡೆಯುತ್ತಿರುವಾಗಲೇ ವರದಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಒಂದು ವರದಿಯಿಂದ ಆ ಒಂದು IPS ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಕುತ್ತು ಬರುತ್ತಾ, ಜೊತೆಗೆ ಅದ ಲೀಡರ್ ಪ್ರಭಾವಿ ನಾಯಕ ಅಂತ ಅವರನ್ನು ಕೂಡ ಏನಾದರೂ ಪಿಕ್ ಮಾಡಿ ವರದಿಯನ್ನು ಕೊಡ್ತಾರ, ನಿಜಕ್ಕೂ ಕೂಡ ಅವರ ಒಂದು ರೀತಿಯಲ್ಲಿ ಪ್ರಭಾವ ಇದ್ರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ CID ಒಂದು ವಿಚಾರಣೆ ನಡೆಸೋದಕ್ಕೆ, ಅಂದರೆ ತನಿಖೆ ಅಲ್ಲ ವಿಚಾರಣೆ, ಅಂದರೆ ಯಾರೆಲ್ಲ ಕಾನ್ಸ್ಟೇಬಲ್ಗಳು ಹೋಗಿದ್ರು ನಿಜಾನ ಸುಳ್ಳು ಅನ್ನೋದಕ್ಕೆ ವಿಚಾರಣಾ ವರದಿಯನ್ನು ಕೂಡ ಕೊಡೋದಕ್ಕೆ CID ಪೊಲೀಸರಿಗೆ ಒಂದು ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ 2 ವರದಿಗಳು ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲ್ಲೋಲ ಕಲವನ್ನು ಸೃಷ್ಟಿ ಮಾಡಬಹುದು. ಜೊತೆಗೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಅದಕ್ಕೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತ IPS ಮತ್ತು ಪೊಲೀಸ್ ವ್ಯವಸ್ಥೆಗೂ ಕೂಡ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ವರದಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.